ಇಂದಿನ ಧ್ಯಾನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಧ್ಯಾನಗಳ ಮೂಲಕ ನೀವು ಅನೇಕ ವಿಷಯಗಳನ್ನು ಕಲಿತಿದ್ದೀರೆಂಬುದಾಗಿ ನಂಬುತ್ತೇನೆ. ನೀವು ಎಂದಾದರೂ ನಿಂದೆ ಅಪಮಾನಕ್ಕೆ ಗುರಿಯಾಗಿದ್ದೀರೋ, ನಿಮಗಾದ ಈ ಘಟನೆ ನ್ಯಾಯವಲ್ಲವೆಂದು ಭಾವಿಸಿದ್ದೀರೋ, ಅದು ನಿಮ್ಮನ್ನು ಕೋಪಕ್ಕೆ ಪ್ರೇರೇಪಿಸಿತೋ, ದೇವರು ಖಂಡಿತವಾಗಿಯೂ ನನಗೆ ನ್ಯಾಯ ಒದಗಿಸ್ತಾನೆಂದು ಭಾವಿಸಿದ್ದೀರೋ, ಇಂದಿನ ಪ್ರಸ್ತಾಪ ಯಾವುದೆಂದು ಊಹಿಸಿರಿ. ಹೌದು, ಸರಿ ಉತ್ತರ. ದೇವರು ಭೂಲೋಕದ ನ್ಯಾಯಾಧಿಪತಿ. ಒಮ್ಮೆ ನಾನು ಭಾಷಾಂತಕಾರನಾಗಿ ಕೋರ್ಟಿಗೆ ಹೋಗಿದ್ದೆ. ಅಲ್ಲಿ ನಡೆದದ್ದನ್ನೆಲ್ಲ ನೋಡಿ ನನ್ನ ಪ್ರಪ್ರಥಮ ಪ್ರತಿಕ್ರಿಯೆ, ದೇವರಿಗೆ ಸ್ತೋತ್ರ, ನನಗೆ ಭೂಲೋಕದ ಜನರಿಂದ ನ್ಯಾಯ ಹೊಂದುವ ಸಮಯ ಬಂದಿಲ್ಲ. ಯಾಕಂದರೆ ಹಲವು ಸಂದರ್ಭಗಳಲ್ಲಿ ಮನುಷ್ಯರು ನ್ಯಾಯಕ್ಕೆ ನಿಲ್ಲರು. ಅವರ ತೀರ್ಪಿನಲ್ಲಿ ಅನ್ಯಾಯವಿರುತ್ತದೆ. ಸತ್ಯವನ್ನು ಸುಳ್ಳನ್ನಾಗಿ ತಿರುಚುತ್ತಾರೆ. ಆದರೆ ಇಂದಿನ ಪ್ರಸ್ತಾಪ ದೇವರು ಭೂಲೋಕದ ನ್ಯಾಯಾಧೀಶ. ಕೀರ್ತನೆ 98:8-9 ಭೂನಿವಾಸಿಗಳು ಘೋಷಿಸಲಿ, ಆತನು ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಯಥಾರ್ಥವಾಗಿಯೂ ತೀರ್ಪು ಕೊಡುತ್ತಾನೆ. ಈ ವಚನಗಳಿಂದ 3 ಸಂಗತಿಗಳನ್ನು ನಾವು ಕಲಿಯುತ್ತೇವೆ. ಮೊಟ್ಟ ಮೊದಲು, ದೇವಜನರ ನಿರೀಕ್ಷೆ. ಯಾಕಂದರೆ ಆತನು ನ್ಯಾಯಾಧಿಪತಿಯಾಗಿ ಬರಲಿದ್ದಾನೆ. ಕರ್ತನಲ್ಲಿ ನಿರೀಕ್ಷೆ ನಮಗುಂಟೋ? ನಿರೀಕ್ಷೆ ನಮ್ಮನ್ನು ಎಂದಿಗೂ ಆಶಾಭಂಗಪಡಿಸದು. ರೋಮಾಪುರ 5:5. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲ ಹೊಂದುವರು. ಯೆಶಾಯ 40:31. 2. ದೇವರು ನ್ಯಾಯಾಧೀಶನೆಂದು ಸಾರುತ್ತದೆ. ನ್ಯಾಯಾಧೀಶನಿಗೆ ಇಬ್ರಿಯ ಪದ ಶೇಫಾಟ್, ಅಂದರೆ ತೀರ್ಪನ್ನು ಪ್ರಕಟಿಸು. ಇಬ್ರಿಯ ವರ್ಣಮಾಲೆ 3 ಅಕ್ಷರಗಳಿಂದ ಬಂದಿದೆ. ಶಿನ್ ಅಂದರೆ ಶಿಕ್ಷಿಸು, ಫೆ ಅಂದರೆ ಉಚ್ಚರಿಸು, ಟಾವ್ ಎಂದರೆ ಸಿಕ್ಕಿಕೊಳ್ಳು. ಅಂದರೆ ಪಾಪದಲ್ಲಿ ಸಿಕ್ಕಿದವರಿಗೆ ದೇವರು ತೀರ್ಪನ್ನು ಪ್ರಕಟಿಸುತ್ತಾನೆ ಎಂದರ್ಥ. ದೇವರು ನ್ಯಾಯ ತೀರಿಸುತ್ತಾನೆ ಎಂಬುದು ಸತ್ಯವೇದದ ಪ್ರಮುಖ ಪ್ರಸ್ತಾಪವಾಗಿದೆ. ಇಲ್ಲಿ ದೇವರು ಭೂಲೋಕಕ್ಕೆ ಅಂತಿಮವಾಗಿ ನ್ಯಾಯ ತೀರಿಸುವಾತನೆಂದು ಚಿತ್ರಿತವಾಗಿದೆ. ಹೌದು, ನಾವು ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲಬೇಕು. 2 ಕೊರಿಂಥ 5:10. 3ನೇದಾಗಿ, ಇದು ದೇವರ ನೀತಿಯನ್ನು ತಿಳಿಸುತ್ತದೆ. ದೇವರ ತೀರ್ಪು ಯಾವಾಗಲೂ ನಿಷ್ಪಕ್ಷಪಾತವಾದುದು. ಮಾತ್ರವಲ್ಲದೆ ಕ್ರಿಸ್ತನಿಗಾಗಿ ಸತ್ಯವಾಗಿ ಮತ್ತು ನಂಬಿಗಸ್ತರಾಗಿ ನಿಂತವರಿಗೆ ಕ್ರಿಸ್ತನ ಅಂತಿಮ ತೀರ್ಪನ್ನು ಪ್ರಕಟಿಸುತ್ತದೆ. ಆತನ ನೀತಿ ಪವಿತ್ರತೆಗಳನ್ನು ಕುರಿತು ಆತನನ್ನು ಆರಾಧಿಸುವುದು ಎಷ್ಟು ಸೌಭಾಗ್ಯವಲ್ಲವೇ? ಪ್ರಾರ್ಥನೆ ಮಾಡೋಣ. ದೇವರೇ, ನೀನು ನ್ಯಾಯಾಧಿಪತಿಯು, ಮುಂದೆಯೂ ನ್ಯಾಯ ತೀರಿಸುವಾತನು. ನಿನ್ನಲ್ಲಿ ಯಾವ ಪಕ್ಷಪಾತವಿಲ್ಲ. ದೇವರೇ, ನಿನ್ನಲ್ಲಿ ಭರವಸೆವಿಟ್ಟು ನಮ್ಮೆಲ್ಲ ಸಮಸ್ಯೆಗಳನ್ನು ನೀತಿವಂತನಾದ ನಿನ್ನ ಬಳಿಗೆ ತರಲು ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇವೆ. ಆಮೇನ್.